ಪ್ರತಿ ಮನ್ಮತಾ ದೇವತಾಭ್ಯೋ ನಮಃ. ಶ್ರೀ ಲಕ್ಷ್ಮೀನಾರಾಯಣ ಮಹಾಸ್ವಾಮಿ ದೇವತಾ ಮಹಾಂಜನೇಯ ಸ್ವಾಮಿ ದೇವತಾಭ್ಯೋ ನಮಃ. ನಾವು ಪುರೋಹಿತರು ಇಲ್ಲಿ ಭಾರಿ ವರ್ಷದಿಂದ ಭಾರಿ ವಿಜೃಂಭಣೆಯಿಂದ ಸ್ವಾಮಿ ಕಾರ್ಯ ನಡ್ಕೊಂಡು ಬರ್ತಾ ಇದೆ. ಸ್ವಾಮಿಯವರು ಮೊದಲಿಗಾಗಿ ಪರ್ಕೆ ಕಾಮಣ್ಣ ಅಂತ ಸ್ಥಾಪನೆ ಮಾಡ್ತಾರೆ. ಅದು ಅಮಾವಾಸ್ಯೆ, ಶಿವರಾತ್ರಿ ಆದ ಅಮಾವಾಸ್ಯೆಯಲ್ಲಿ ಆ ಸ್ಥಾಪನೆ ಮಾಡೋ ಒಂದು 5 ದಿವಸಕ್ಕೆ ಸ್ವಾಮಿನ ಕುಂಡ್ರಿಸ್ತಾರೆ. ಪ್ರತಿದಿನ ಒಂದೊಂದು ಅಲಂಕಾರ ಇರ್ತದೆ ಸ್ವಾಮಿಗೆ. ಒಂದೊಂದು ದಿನ ಒಂದೊಂದು ನಾನಾ ರೀತಿಯ ಅಲಂಕಾರ ಇರ್ತದೆ. ಪ್ರತಿದಿನ ಪ್ರಸಾದ ವಿನಿಯೋಗ ಹಾಗೂ ಸ್ವಾಮಿಯನ್ನು ಮಾಡಬೇಕಾದ್ರೆ 3 ದಿನ ಅನ್ನಂಗೆ ವೇಷಭೂಷಣ ಎಲ್ಲ ಇರ್ತದೆ. ಅದಾದ ನಂತರ ಮಾರನೇ ಹುಣ್ಣಿಮೆ ದಿನ ಸ್ವಾಮಿಯನ್ನು ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ 3 ಗಂಟೆ 3:30 ಸ್ವಾಮಿಯನ್ನ ದಾನ ಮಾಡ್ತಾರೆ. ದಾನ ನಂತರ ತಾಯಿಯವರು ತಿರ್ಗಾ ತಂದೆಯನ್ನು ಕ್ಷಣಿಕಕಾಲ ಉಳ್ಕೋಗ್ತಾರೆ. ತಾಯಿ ತಿರ್ಗಾ 6 ಗಂಟೆ ಮೇಲೆ ತಾಯಿ 6 ಗಂಟೆ ಮೇಲೆ ಮೆರವಣಿಗೆ ಆಗ್ತದೆ. ಕ್ಷಣಿಕಕಾಲ ಶಿವ ಮಾಡಿರ್ತಾನೆ ಅವ್ರನ್ನ, ಅದಕ್ಕೋಸ್ಕರ ತಿರ್ಗಾ ರಾತ್ರಿ ಮೆರವಣಿಗೆ ಆಗ್ತದೆ. ಅದು ನಡ್ಕೊಂಡ್ ಬರ್ತಾ ಇತ್ತು ಮೊದಲು. ಇತ್ತೀಚೆಗೆ ದೇವರಾಜು ಅವರು ಬಂದ ಮೇಲೆ ಒಂದು 10 ವರ್ಷದಿಂದ ಸ್ವಾಮಿ ಹೊತ್ತಿಲ್ಲ ಮಾರನೆಗೆ ನನ್ನ ಹೆಂಡತಿ ಮರು ಹುಟ್ಟು ಅಂತ ಹೇಳಿ ಸ್ವಾಮಿಯನ್ನ ನನ್ನ ಹೆಂಡತಿ ಆರ್ತಕ್ಷತೆ ಟೈಪಲ್ಲಿ ಕುಂಡಿಸ್ಕೊಂಡು ಕೀಳು ಕುದುರೆ ಮೇಲೆ ಕುಂಡಿಸ್ಕೊಂಡು ಮೆರವಣಿಗೆ ಮಾಡಿ ಅವಾಗ ಹೋಲಿಯ ಬಣ್ಣ ಅಂತ ಮಾಡಿ ಭಾರಿ ವಿಜೃಂಭಣೆಯಿಂದ ದೇವರಾಜು ಅವರು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅದರಿಂದ ಹಬ್ಬ ಭಾರಿ ಚನ್ನಪಟ್ಟಣದಲ್ಲಿ 10 ದಿವಸ ಆಯ್ತು. ಇವತ್ತಿಗೆ 10 ದಿವಸ ಸರ್. ಇವತ್ತು ಮಾಮೂಲಿ ಆರ್ಥಿಕತೆ ಮಾಡ್ತಿರೋದು ಸ್ವಾಮಿಯವ್ರನ್ನ ರೈತರು ಆರ್ಥಿಕತೆ ಮಾಡ್ತಿರೋದು ಇವತ್ತು ಆಚರಣೆ. ಪ್ರತಿದಿನ ಒಂದೊಂದು ಆಚರಣೆ ಇರ್ತದೆ. ಎಂದಿನಂತೆ ನಾಳೆ 12 ಅದು 11 ನಾಳೆ ಏನು ಅಂದ್ರೆ ಸ್ವಾಮಿಯವರು ದಾನ ಮಾಡ್ತಾರೆ. ಶಿವ 3ನೇ ಕಣ್ಣು ದಹಿಸಿ ಸ್ವಾಮಿಯವ್ರನ್ನ ದಾನ ಮಾಡ್ತಾ ಇರೋದು ನಾಳೆ ಒಂದು ಆಚರಣೆ. ನಾಳೆ ವೇಷಭೂಷಣ ಸಾಯಂಕಾಲ ವೇಷಭೂಷಣ ಇರುತ್ತೆ. ಮಹಾರಾಜರದು ವೇಷಭೂಷಣ ಹೇಗೆ ಹಿಂದಿನಂತೆ ನಮ್ಮ ತಂದೆಯವರು ಹಿಂದೆ ಮಾಡ್ತಾ ಇರೋ ಪಾತ್ರೆ ಶಿವಣ್ಣವರು ಮೈಸೂರು ಮಹಾರಾಜ ಪಾತ್ರ ಮಾಡ್ತಾ ಇದ್ರು. ಅದಾದ ನಂತರ ಮಣ್ಣ ಮಾಡೋದು. ಆಮೇಲೆ ನಮ್ಮ ನಡಪ ಮಕ್ಕಳು ನಮ್ಮ ನಡಪನ ಶೆಣಬಸಪ್ಪರ ಮೊಮ್ಮಕ್ಕಳು ಅವ್ರು ಮಾಡ್ತಾವ್ರು. ಈಗ ಮಾಡ್ಕೊಂಡು ಬರ್ತಾವ್ರೆ. ಅದು ಮಾರನೆಗೆ ಸ್ವಾಮಿಯವ್ರ ಮೆರವಣಿಗೆ ಆದ ನಂತರ 3:30 ದಾನ. ಅದಾದ ನಂತರ ತಾಯಿ ರಾತ್ರಿ ಹುಡ್ಕೊಂಡು ಹೋದಂಗೆ ಒಂದು ಇದು ಮೆರವಣಿಗೆ ಮಾಡ್ತಾರೆ. ನಂತರ ದೇವರಾಜ್ ಅವ್ರು ಬಂದಾಗಿಂದ ಮಾರನೆಗೆ ತಿರ್ಗಾ ಕೀಲು ಕುದುರೆ ಮೇಲೆ ಸ್ವಾಮಿ ಮೆರವಣಿಗೆ ಮಾಡ್ಕೊಂಡು ಮಧ್ಯಾಹ್ನ 3 ಗಂಟೆ ಹೋಲಿ. ಅವಾಗ ಬಣ್ಣ ಆವತ್ತು ಆಯ್ತು. ಒಂದು ನಮ್ಗೆ ಗೊತ್ತಿರೋ ಮಟ್ಟಿಗೆ ನಾನು ಬಂದು 50 ವರ್ಷ ತಲವನ್ನು ನಡ್ಕೊಂಡು ಬರ್ತಾ ಇದ್ದೆ. ಅದಕ್ಕಿಂತ ಹಿಂದೆ ನಡೀತಿತ್ತು.